ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಶಿಪುಡಿ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ನನ್ನ ತಮ್ಮ ಅಂಥವನಲ್ಲ, ಅವನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ. ಮೊಹಮ್ಮದ್ ಶಫಿ ಕುಟುಂಬದ ಸದಸ್ಯರು ಕಣ್ಣೀರಿಟ್ಟಿದ್ದಾರೆ. ಪ್ರಕರಣದ ಬಗ್ಗೆ ನಮಗೇನೂ ಮಾಹಿತಿ ಇಲ್ಲ. 4 ದಿನಗಳ ಹಿಂದೆ ಬೆಂಗಳೂರು ಹೋಗಿದ್ದ ನನ್ನ ತಮ್ಮ ಅಂತ ವ್ಯಕ್ತಿಯಲ್ಲ, ಯಾರೋ ರಾಜಕೀಯದವರು ಸಿಕ್ಕಾಕ್ಸಿದ್ದಾರೆ ಅಂತ ಮೊಹಮ್ಮದ್ ಶಫಿ ಅವರ ಸಹೋದರಿ ರುಕ್ಷಾನಾ ಅವರು ಕಣ್ಣೀರಿಟ್ಟಿದ್ದಾರೆ. ಶಫಿ ಅವರ ಸಹೋದರಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಏನಾಯ್ತು? ಏನಾದರೂ ಈ ಘಟನೆ ಬಗ್ಗೆ ಗೊತ್ತಾ? ಗೊತ್ತಿಲ್ರಿ, ನನಗೆ ಏನಿಲ್ಲ ಗೊತ್ತಿಲ್ರಿ. ಅವ್ನು ಅಂತಾನಿಲ್ರಿ, ಅವನು ತಮ್ಮ ಅಂತಾನಿಲ್ರಿ, ಮಾಡ್ಯಾರಿ ಅವ್ರಿಗೆ. ಇವನ ತಮ್ಮನ್ರಿ, ನಮ್ಮ ಅಕ್ಕರ 6 ಜನ ಅದಾರಿ ನಾವು ಅಕ್ಕ ತಂಗಿರಿ. ಈ ಕೆಲಸ ಮಾಡ್ರಿಕ್ಕಿಲ್ಲ ನಿಮ್ಮ ಸಹೋದರ? ಏನಂತಾನಿಲ್ರಿ ನಮ್ಮ ಅಣ್ಣ ತಮ್ಮ. ಯಾವಾಗ ಅದು ಮಾಡಿಲ್ರಿ, ಯಾರೋ ಇದು ಮಾಡ್ಯಾರ್ರಿ. ನನ್ಗೆ ಮೆಣಸಿನ್ಕಾಯಿ ವ್ಯಾಪಾರ ಎಷ್ಟು ವರ್ಷದಿಂದ ಮಾಡತ್ತಾರ್ರಿ? ನಮ್ಮ ಅಪ್ಪರು ಮಾಡ್ತಿದ್ರಿ. ಅವ್ರ ಕಾಲದಿಂದನೂ ಮಾಡ್ತಾರೆ. ಈಗೇನು ಅರೆಸ್ಟ್ ಮಾಡಾರಲ್ರಿ? ಗೊತ್ತಿಲ್ರಿ ನನ್ಗೆ. ಹಂಗೆ ಬಂದ್ರಿ ನಾನು ಮಾತಾಡ್ತಕ್ಕಂತೇಳಿ ಕೇಳಾಕಂತೇಳಿ ಏನಾಗೈತೆ ಅಂತೇಳಿ ಮನೆಯವ್ರನ್ನೆಲ್ಲ ಮಾತಾಡ್ಸಕ್ ಬಂದಿದ್ರಿ? ಹ್ಞೂ ರೀ. ನಮ್ಮ ತಾಯಿಯರ ಅದರದ್ದು ಮತ್ತೇಳಿ ಮಾತಾಡ್ತಕ್ಕ ಬಂದಿಲ್ಲ. ಕುಟುಂಬದ ಸಹೋದರಿ ಕೂಡ ಕಣ್ಣೀರ್ತಾ ಇರುವಂಥದ್ದು. ಅಂದರೆ ಅವ್ರಿಗೆ ಪ್ರಕರಣದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಆದರೆ ನಮ್ಮ ಸಹೋದರ ಈ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಸಹೋದರಿ ಹೇಳಿರುವಂಥದ್ದು. ಪಾಪ ಕುಟುಂಬಸ್ಥರು ಅವ್ರಿಗೇನು ಗೊತ್ತಿರುತ್ತೆ, ಏನು ನಡೀತು, ಏನು ಎತ್ತ ಅಂತ. ಎಷ್ಟೋ ಜನರಿಗೆ ಮನೆಯವ್ರಿಗೆ ಗೊತ್ತೇ ಇರಲ್ಲ ಮಗ ಅಥವಾ ತಮ್ಮ ಸಹೋದರ ಏನು ಮಾಡ್ತಾ ಇದ್ದಾರೆ ಹೊರಗಡೆ ಅಂತ. ಇಂಥ ಘಟನೆಗಳಾದಾಗಲೇ ಗೊತ್ತಾಗಂಥದ್ದು. ಮತ್ತು ಅವರು ಕಣ್ಣೀರು ಹಾಕದೆ ಬೇರೆ ಏನಿದೆ ಅವ್ರಿಗೆ ಆಪ್ಷನ್? ಇಂಥ ಪ್ರಕರಣಗಳಲ್ಲಿ ಸರ್ಕಾರವನ್ನು ಮನವಿ ಮಾಡ್ಕೋಬೋದು, ಮಾಧ್ಯಮದವ್ರಿಗೆ ಮನವಿ ಮಾಡ್ಕೋಬೋದು. ಇಲ್ಲ, ನನ್ನ ತಮ್ಮ ಅಂಥವನಲ್ಲ, ಆ ರೀತಿ ಘೋಷಣೆ ಕೂಗೋವನಲ್ಲ, ಯಾರೋ ರಾಜಕೀಯ ಮಾಡಿ ಸಿಕ್ಕಾಕ್ಸಿದ್ದಾರೆ. ಅದೇನೋ ಅವರು ನಾಶಿಪುಡಿ ಅವರು ಮುಂದಿನ ಸರ್ತಿ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ಬ್ಯಾಡ್ಗಿಯಿಂದ ತಯಾರಿ ನಡೆಸ್ತಾ ಇದ್ರಂತೆ. ಸೊ ಹಾಗಾಗಿ ಈ ಥರ ಆಗಿದೆ ಅಂತಕ್ಕಂಥದ್ದು ಕುಟುಂಬಸ್ಥರ ಅನುಮಾನ.